ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಒಂದು ಟಿ ವಿ ಚಾನಲ್ನಲ್ಲಿ ನೋಡಿದಂತಹ ಕಥೆಯನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಬರ್ತಾ ಇದ್ದೀನಿ. ಏನು ಅಂದರೆ, ಎಲ್ಲ ಪ್ರಾಣಿಗಳು ತುಂಬು ಗರ್ಭಾವಸ್ಥೆಯಲ್ಲಿರುವಾಗ ತನ್ನ ಮರಿಗಳನ್ನ ಹಾಕೋದಕ್ಕೆ ಜಾಗ ಹುಡುಕ್ತವಂತೆ. ಹಾಗೆ ಈ ಕಥೆಯಲ್ಲೂ ಸಹ ಒಂದು ತುಂಬು ಗರ್ಭಾವಸ್ಥೆಯಲ್ಲಿರುವಂತಹ ಜಿಂಕೆ ತನ್ನ ಮರಿಯನ್ನು ಹಾಕೋದಕ್ಕೆ ಜಾಗ ಹುಡುಕ್ತಾ ಇರುತ್ತೆ. ಹಾಗೆ ಜಾಗ ಹುಡ್ಕೊಂಡು ಹೋಗುವಾಗ ಒಂದು ನದಿ ಸಿಗತ್ತೆ. ನದಿ ಪಕ್ಕದಲ್ಲಿ ಒಳ್ಳೆ ಹುಲ್ಲಿನ ಪೊದೆ ಇರುತ್ತೆ. ಅದು ನೋಡಿಕೊಂಡು ವಾವ್, ಇಲ್ಲೇ ಮರಿ ಹಾಕೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಬರುತ್ತೆ. ಹೀಗೆ ದಿನಗಳು ಕಳೆಯುತ್ತೆ. ಮರಿ ಹಾಕೋ ಟೈಮ್ ಬರುತ್ತೆ. ತಕ್ಷಣ ಆ ಜಿಂಕೆ ಆ ಸ್ಥಳಕ್ಕೆ ಬರುತ್ತೆ. ಬಂದು ನೋಡಿದ್ರೆ ಆ ಹುಲ್ಲಿನ ಪೊದೆಗೆ ಬೆಂಕಿ ಹತ್ಕೊಂಡಿರುತ್ತೆ. ಅದಕ್ಕೆ ಬಹಳ ಬೇಸರ ಆಗುತ್ತೆ. ಹಿಂದೆ ಹೋಗೋಣ ಅಂತ ತಿರುಗತ್ತೆ. ಅಲ್ಲಿ ನೋಡಿದ್ರೆ ಒಬ್ಬ ಬೇಟೆಗಾರ ಬಾಣ ಹಿಡ್ಕೊಂಡು ನಿಂತಿರ್ತಾನೆ. ಇದಕ್ಕೆ ಗಾಬರಿ ಆಗುತ್ತೆ. ಅಯ್ಯೋ, ನನ್ನ ಸಾಯಿಸ್ಬಿಡ್ತಾನೆ ಅಂತ ಮುಂದಕ್ಕೆ ಹೋಗೋಕ್ಕೆ ತಿರುಗತ್ತೆ. ಅಲ್ಲಿ ನೋಡಿದ್ರೆ ಒಂದು ಹಸಿದ ಹೆಬ್ಬುಲಿ ನಿಂತ್ಕೊಂಡು ಇದನ್ನೇ ನೋಡ್ತಾ ಇರುತ್ತೆ. ಈಗ ತಿನ್ನೋ ಹಾಗೆ ನೋಡ್ತಾ ಇರುತ್ತೆ. ಇದಕ್ಕೆ ಮತ್ತೆ ಭಯ ಆಗತ್ತೆ. ಒಂದು ಕಡೆ ನೋಡಿದ್ರೆ ಹೆಬ್ಬುಲಿ, ಹಿಂದೆ ನೋಡಿದ್ರೆ ಬೇಟೆಗಾರ, ಈ ಕಡೆ ನೋಡಿದ್ರೆ ಹುಲ್ಲಿನ ಪೊದೆಗೆ ಬೆಂಕಿ ಬಿದ್ದಿದೆ, ಈ ಕಡೆ ನೋಡಿದ್ರೆ ನದಿ. ಯಾವ ಕಡೆ ಹೋಗೋದು ಅಂತ ಅದಕ್ಕೆ ಗೊತ್ತಾಗೋದಿಲ್ಲ. ಜಿಂಕೆಗೆ ಬಹಳ ಬೇಜಾರಾಗತ್ತೆ. ಅದು ದೇವ್ರಿಗೆ ಹೇಳತ್ತೆ, ದೇವ್ರೇ, ನಾನು ಯಾವ ಸಣ್ಣ ಜೀವಿಗೂ ಕಷ್ಟ ಕೊಟ್ಟಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಪಾಡಿಗೆ ನಾನಿದ್ದೆ. ಹಾಗಿರುವಾಗಲೂ ನೀನು ಇಂಥ ಟೈಮಲ್ಲಿ ನನಗೆ ಇಂಥ ಕಷ್ಟ ಕೊಟ್ಟಲ್ಲ, ಇದು ಸರಿನಾ ಅಂತ ಕೇಳತ್ತೆ. ಆಮೇಲೆ ಅದ್ರ ಮನಸ್ಸಲ್ಲೇ ಅಂದ್ಕೊಳತ್ತೆ, ಎಷ್ಟೇ ಕಷ್ಟ ಬರಲಿ ಎಲ್ಲ ದೇವ್ರ ಮೇಲೆ ಹಾಕೋಣ. ಈಗ ನನಗೆ ದೇವರೊಂದು ಕಾಯಕ ಕೊಟ್ಟಿದ್ದಾನೆ. ಏನದು? ನನ್ನ ಮಕ್ಕಳಿಗೆ ಜನ್ಮ ಕೊಡುವಂಥದ್ದು. ಅದನ್ನು ನಾನು ಮಾಡೋಣ, ಮುಂದಿಂದೆಲ್ಲ ದೇವ್ರಿಗೆ ಬಿಡೋಣ ಅಂದ್ಕೊಳತ್ತೆ. ತಕ್ಷಣ ಅದೇನು ಮಾಡುತ್ತೆ, ಮರಿ ಹಾಕೋ ಕಡೆ ಗಮನ ಕೊಟ್ಟು ಕೆಳಗೆ ಬಗ್ಗತ್ತೆ. ಅದೇ ಟೈಮಿಗೆ ಆ ಬೇಟೆಗಾರ ಬಾಣ ಬಿಡ್ತಾನೆ. ಅದು ಹೋಗಿ ಏನಾಗುತ್ತೆ, ಹುಲಿಗೆ ತಾಗತ್ತೆ. ತಕ್ಷಣ ಬೇಟೆಗಾರನಿಗೆ ಬಹಳ ಖುಷಿ ಆಗ್ಬಿಡತ್ತೆ. ನಾನು ಬಾಣ ಬಿಟ್ಟಿದ್ದು ಜಿಂಕೆಗೆ, ಆದರೆ ಅದಕ್ಕಿಂತ ದೊಡ್ಡ ಪ್ರಾಣಿ ಹುಲಿನೇ ನನಗೆ ಸಿಕ್ಕಿದೆ. ಇವತ್ತು ಹಬ್ಬದ ವಾತಾವರಣ ನನಗೆ ಸಾಕು ಅದು ಅಂದ್ಕೊಂಡು ತಗೊಂಡು ಹೋಗ್ತಾನೆ. ತಕ್ಷಣ ಜೋರಾಗಿ ಮಳೆ ಬರುತ್ತೆ. ಹುಲ್ಲಿನ ಪೊದೆನೂ ಶಾಂತವಾಗತ್ತೆ. ಆಗ ಇದು ಆರಾಮ್ಸೆ ತನ್ನ ಮರಿಗೆ ಜನ್ಮ ಕೊಡುತ್ತೆ. ಸ್ನೇಹಿತರೆ, ನಾನು ಹೇಳಕೊಟ್ಟಿರೋದಿಷ್ಟೇ. ನಮ್ಮ ಜೀವನದಲ್ಲೂ ಅನೇಕ ಕಷ್ಟಗಳು ಬರಬಹುದು. ನಮ್ಮ ಹತ್ರ ಸಹಾಯ ಪಡೆದವರೇ ಇಲ್ದಿದ್ದ ಹಾಗೆ ಎಲ್ಲ ಮಾಡಬಹುದು. ಏನೇ ಮಾಡಿದ್ರೂ ಸಹ ನಾವು ಎಲ್ಲ ಭಾರವನ್ನು ಯಾರ ಮೇಲೆ ಹಾಕಬೇಕು? ದೇವರ ಮೇಲೆ ಹಾಕಿ ನಮ್ಮ ಕಾಯಕವನ್ನು ನಾವು ಮಾಡ್ತಾಯಿದ್ರೆ ಆ ದೇವರೇ ಪ್ರತಿಫಲ ಕೊಡ್ತಾನೆ. ಕಷ್ಟಗಳು ದೇವರಿಗೆ ತಪ್ಪಿದ್ದಲ್ಲ. ಹಾಗಿರುವಾಗ ಹುಲಿ ಮಾನವರು ನಾವೇನು ಲೆಕ್ಕ? ಹಾಗೆ ಯಾವುದೇ ಕಷ್ಟಗಳು ಬಂದರೂ ಎದುರಿಸೋಕೆ ಟ್ರೈ ಮಾಡೋಣ. ಆಗದೇ ಇದ್ದಲ್ಲಿ ಆ ದೇವರ ಮೇಲೆ ಬಿಟ್ಟು ನಮ್ಮ ಪಾಡಿಗೆ ನಾವು ಕಾಯಕವನ್ನು ಮಾಡೋಣ. ಆ ಕಾಯಕಕ್ಕೆ ಪ್ರತಿಫಲ ಆ ದೇವರೇ ಕೊಡ್ತಾರೆ. ನಮ್ಮ ದೇವರು ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನನ್ನ ಈ ಕಥೆಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.